ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಘಟನೆಯನ್ನು ನಿಮಗೆ ನಾನು ಹೇಳಲೇ ಇಲ್ಲ. ಭಾಳ ಇಂಟ್ರೆಸ್ಟಿಂಗ್ ಆಗಿದ್ದು ಮತ್ತು ಇದಕ್ಕಿಂತ ಮಜಾ ಘಟನೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ನೆನಪಿದೆ, ಮಮತಾ ಬೇಗಮ್ ಅವರು ಕೋರ್ಟ್ಗೆ ಹೋಗಿ ತಾನೇ ಆರ್ಗ್ಯುಮೆಂಟ್ ಮಾಡ್ತೀನಂತ ಕರಿ ದುಪ್ಪಟ್ಟ ಹಾಕ್ಕೊಂಡು ಹೋಗಿ ನಿಂತದ ಘಟನೆ ನಿಮ್ಗೆ ಗೊತ್ತಿದೆ. ಇದು ದೇಶದಲ್ಲಿ ಯಾವ ಮಟ್ಟಿಗೆ ಸುದ್ದಿ ಮಾಡಿಬಿಡ್ತು ಅಂದರೆ, ಸ್ವತಃ ಲಾ ಓದಿದಂಥ ಮಮತಾ ಬ್ಯಾನರ್ಜಿಯವರು ಇಷ್ಟು ವರ್ಷದ ನಂತರ ತನ್ನ ರಾಜ್ಯಕ್ಕಾಗಿ ತಾನು ಹೇಗೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನುವುದನ್ನು ಬಿಂಬಿಸುವ ಪ್ರಯತ್ನ ಆಯಿತು. ಎಲ್ಲ ಪೇಪರ್ಗಳಲ್ಲಿ ಸುದ್ದಿಯೋ ಸುದ್ದಿ. ಅಷ್ಟೇ ಅಲ್ಲ, ಯಾವ ಮತದಾನದ ಹಕ್ಕನ್ನು ಚುನಾವಣಾ ಆಯೋಗ ಕಿತ್ಕೋತಾ ಇದೆಯೋ ಅದನ್ನು ವಾಪಸ್ ಕೊಡಿಸ್ಲಿಕ್ಕೆ ಅವರ ಹರಸಾಹಸ ಪಟ್ಟು ನಮಗಾಗಿ ಧ್ವನಿಯನ್ನೆತ್ತಿದ್ದಾರೆ ಅಂತ ಅದನ್ನು ದೊಡ್ಡದಾಗಿ ಬಿಂಬಿಸಲಾಯಿತು, ಪ್ರೊಪಗ್ಯಾಂಡ ಮಾಡಲಾಯಿತು. 100% ಆಕೆಯ ಪ್ರೊಪಗ್ಯಾಂಡ ಯಶಸ್ವಿ ಆಯಿತು. ಕೇಸ್ ನಿಲ್ಲಿಲ್ಲ. ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೆಡ್ ಅಂತ ಒಂದು ಮಾತಿದೆ. ಆಪರೇಷನ್ ಸಕ್ಸಸ್ಸೇ, ಪೇಷಂಟ್ ಸತ್ತೋಗಿದೆ. ಹಂಗಾಗಿತ್ತು ಕತೆ ಮಮತಾ ಬೇಗಮ್ದು. ಯಾವ ಮಾತಿಗೂ ಅವತ್ತು ಚೀಫ್ ಜಸ್ಟಿಸ್ ಅವರು, ಆನರೇಬಲ್ ಚೀಫ್ ಜಸ್ಟಿಸ್ ಒಪ್ಕೊಳ್ಳಿಲ್ಲ, ಕಿತ್ತು ಬಿಸಾಕಿದ್ರು ಈಕೆ ವಾದವನ್ನು. ನೀವು 4 ಜನ ವಕೀಲರು ಇಟ್ಕೊಂಡಿರಿ, ಅವ್ರು ಪರಿಣತರಿದ್ದಾರೆ, ಅವ್ರು ಬಂದು ವಾದ ಮಂಡನೆ ಮಾಡಲಿ, ನೀವು ಮಾತಾಡಬೇಕಾದ ಅಗತ್ಯತೆ ಇಲ್ಲ ಅಂತ ಬೈದು ಕಳಿಸಿದರು. ಅದೇ ರೀತಿಯದಾದಂಥ ಲೈಮ್ ಲೈಟಿಗೆ ಬರಬೇಕು, ಮತ್ತು ಕೇಂದ್ರ ವ್ಯಕ್ತಿಯಾಗಬೇಕು, ತಾನೊಬ್ಬ ಕೋರ್ಟಿನಲ್ಲಿ ಕೂಡ ಆರ್ಗ್ಯುಮೆಂಟ್ ಮಾಡಬಲ್ಲೆ, ಮೇಧಾವಿ ನಾನು ಅಂತ ಮೇಧಾಶಕ್ತಿಯನ್ನು ಪ್ರದರ್ಶಿಸುವ ಪ್ರಯತ್ನವನ್ನು ಅರವಿಂದ್ ಕೇಜ್ರಿವಾಲ್ ನಿನ್ನೆ ದಿಲ್ಲಿಯ ಹೈಕೋರ್ಟ್ನಲ್ಲಿ ಪ್ರಯತ್ನ ಮಾಡಿದರು. ಭಾಳ ಮಜಾ ಅಂದರೆ, ಇದಕ್ಕೆ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ಘಟನೆಗಳು ನಡೆದವು. ಈತ ಹೋಗಿದ್ದು ರೆಕ್ಯೂಸಲ್ ಅಪ್ಲಿಕೇಶನನ್ನು ಹಾಕಲಿಕ್ಕೆ. ನಿಮ್ಗೆ ಗೊತ್ತಿರುವಂಥ ವಿಚಾರ. ಅದನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು. ಏನಂದರೆ, ನನಗೆ ಈ ಜಡ್ಜ್ ಮೇಲೆ ವಿಶ್ವಾಸ ಇಲ್ಲ, ಆದ್ದರಿಂದ ಬೇರೆ ಬೆಂಚಿಗೆ ಹಾಕಿ ಅಥವಾ ಜಡ್ಜನ್ನು ಚೇಂಜ್ ಮಾಡಿಕೊಡಿ ಅಂತ ಕೇಳಲಿಕ್ಕೆ ರೆಕ್ಯೂಸಲ್ ಅಪ್ಲಿಕೇಶನ್ ಅಂತಾರೆ. ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ, ಆ ರೀತಿ ಹಾಕಬಹುದು. ಅದನ್ನು ಜಡ್ಜ್ ಒಪ್ಕೋಬಹುದು, ಬಿಡಬಹುದು, ಸಾಧ್ಯತೆಗಳು. ಆಮೇಲೆ ಈ ರೆಕ್ಯೂಸಲ್ ಅಪ್ಲಿಕೇಶನ್ ಏನಿದೆ, ಇದರ ಪರವಾಗಿ ವಾದ ಮಂಡನೆಯನ್ನು ನಾನೇ ಮಾಡ್ತೀನಿ ಅಂತ ಹೋಗಿದ್ರು ಅರವಿಂದ್ ಕೇಜ್ರಿವಾಲ್. ಅದಕ್ಕೆ ನಾನು ಹಾಕಿದ್ದೆ ಕೇಜ್ರಿವಾಲ್ ಅವರ ಮತ್ತೊಂದು ಛದ್ಮವೇಷ ಅಂಥೇಳಿ. ಹೋದ ಮೇಲೆ ಇವ್ರು ಏನು ಅಂದ್ಕೊಂಡ್ರು, ಇದ್ದಕ್ಕಿದ್ದ ಹಾಗೆ ಲೈಮ್ ಲೈಟಿಗೆ ಬರ್ತೇನೆ ನಾನು ದಿಲ್ಲಿ ಹೈಕೋರ್ಟಿಗೆ ಬರ್ತಾ ಇರೋ ಹಾಗೆ ಎಲ್ಲ ಕ್ಯಾಮ್ರಾಗಳು ನನ್ನ ಸುತ್ತಮುತ್ತ ಬರ್ತವೆ, ನನ್ನನ್ನು ಪ್ರಶ್ನೆ ಮಾಡ್ತಾರೆ, ನಾನು ಹೇಳ್ತೀನಿ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ತನ್ನ ವಾದ ಮಂಡನೆ ಮಾಡ್ತೀನಿ. ಹೇಗೆ ಲೋವರ್ ಕೋರ್ಟ್ನಲ್ಲಿ ಇದು ಹೇಗೆ ಈ ಜಡ್ಜು ನನಗೆ ನಂಬಿಕೆ ಇಲ್ಲ ಇವ್ರ ಮೇಲೆ ಅಂತ ಹೇಳ್ತೇನೆ, ನಾನು ಹೇಗೆ ಪ್ರಾಮಾಣಿಕ ಅನ್ನೋದನ್ನು ಹೇಳ್ಕೊತೀನಿ. ಈ ರೀತಿಯಾದಂಥ ಭ್ರಮೆಗಳನ್ನ ಇಟ್ಟುಕೊಂಡು ದಿಲ್ಲಿ ಹೈಕೋರ್ಟಿಗೆ ಬಂದರು. ದಿಲ್ಲಿ ಹೈಕೋರ್ಟಿಗೆ ಬರ್ತಾರೆ ಸ್ವಾಮಿ, ಆನರೇಬಲ್ ಜಸ್ಟಿಸ್ಸು ಸುವರ್ಣಕಾಂತ ಶರ್ಮಾ ಅವರ ಬೆಂಚು. ಈ ಕಡೆಯಿಂದ ಇವರು ಬಂದು ರೆಕ್ಯೂಸಲ್ ಅಪ್ಲಿಕೇಶನ್ ಅನ್ನಬೇಕು. ಅಷ್ಟರಲ್ಲಿ ತುಷಾರ್ ಮೆಹ್ತಾ ಎದುರಿಗೆ ಬಂದು ನಿಲ್ತಾರೆ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಒಂದು ಮಾತನ್ನು ಹೇಳ್ತಾರೆ. ಫಸ್ಟಿಗೆ ಇವ್ರಿಗೊಂದು ಚಾಟಿ ಏಟ್ ಬೀಸ್ತಾರೆ. ಏನಂತಾರೆ ಅಂದರೆ, ನೀವು ಆರ್ಗ್ಯುಮೆಂಟ್ ಮಾಡ್ತೀರಲ್ವಾ ಅಂತ. ಹೌದು, ಆರ್ಗ್ಯುಮೆಂಟ್ ಮಾಡ್ತೀನಿ. ಆರ್ಗ್ಯುಮೆಂಟ್ ಮಾಡೋದಾದರೆ ಮೊದಲು ಡಿಸ್ಚಾರ್ಜ್ ಲೆಟರನ್ನು ನಿಮ್ಮ ವಕೀಲರನ್ನು ತೆಗೆದುಕೊಂಡು ಬನ್ನಿ. ಸಚಿನ್ ಅಂತೇಳಿ ಅವ್ರ ವಕೀಲನಿಂದ ನೀವು ಡಿಸ್ಚಾರ್ಜ್ ಲೆಟರನ್ನು ತೆಗೆದುಕೊಂಡು ಬನ್ನಿ. ಸುಮ್ಮನೆ ಬರೋದು, ನಾನು ವಾದ ಮಂಡನೆ ಮಾಡ್ತೀನಿ ಅನ್ನೋದು ಅದೆಲ್ಲ ಆಗೋದಿಲ್ಲ. ಆಮೇಲೆ ನೀವು ವಾದ ಮಂಡನೆ ಮಾಡೋದಾದರೆ ಕೇವಲ ರೆಕ್ಯೂಸಲ್ ಅಪ್ಲಿಕೇಶನ್ಗೆ ವಾದ ಮಂಡನೆ ಮಾಡೋದಲ್ಲ, ಇಡೀ ಪ್ರಕರಣದ ಕುರಿತು ನಡೆಯುವಂಥ ವಿಚಾರಣೆ ನಡೆಯುತ್ತಲ್ಲ, ಸಂಪೂರ್ಣ ವಿಚಾರಣೆಯನ್ನು ನೀವೇ, ಅದಕ್ಕೆ ವಾದ ಮಂಡನೆ ನೀವೇ ಮಾಡಬೇಕು. ಹಾಗೆ ಮಾಡೋದಿದ್ದರೆ ಮಾಡಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ ಆನರೇಬಲ್ ಜಸ್ಟಿಸ್. ಈ ವ್ಯವಸ್ಥೆ ಹೇಗಿದೆ ಅಂತಂದರೆ, ಫ್ರಿವುಲಸ್ ಕಂಟೆಂಪ್ಷಿಯಸ್ ಇಂಟೆನ್ಷನ್ನಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ, ಇನ್ಸ್ಟಿಟ್ಯೂಷನ್ಗೆ ಅವಮಾನ ಮಾಡುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದ್ದಾವೆ. ತಮ್ಮ ರಾಜಕೀಯ ಬೇಳೆಯನ್ನು ಬೇಳಿಸ್ಕೊಳ್ಳಿಕ್ಕೆ ಒಬ್ಬರ ಚಾರಿತ್ರ್ಯ ಹರಣ ಮಾಡುವಂಥ ಜನಗಳು ಇಲ್ಲಿದ್ದಾರೆ. ಅವರು ವ್ಯಕ್ತಿಯನ್ನು ಮಾತ್ರವಲ್ಲ, ಈ ಇನ್ಸ್ಟಿಟ್ಯೂಷನ್ನಿನ ಮರ್ಯಾದೆಯೂ ಕೂಡ ತೆಗಿತಾರೆ. ಆದ್ದರಿಂದ ಇಂಥದಕ್ಕೆ ನೀವು ಅವಕಾಶವನ್ನು ಕೊಡಬಾರ್ದು ಲಾರ್ಡ್ಶಿಪ್ ಅಂತ ಕೇಳ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ. ಇದೊಂದೇ ಅಪ್ಲಿಕೇಶನ್ ಆಫ್ ರೆಸ್ಕ್ಯೂವಲ್ ಅಲ್ಲ, ಇದು ರೆಕ್ಯೂಸಲ್ ಅಪ್ಲಿಕೇಶನ್ ಇದು ಒಂದೇ ಅಲ್ಲ. ನಿನ್ನೆ, ಮೊನ್ನೆ, ರಾತ್ರಿ, ಮಧ್ಯಾಹ್ನ, ಸಂಜೆ ಹೀಗೆ 7 ರೆಕ್ಯೂಸಲ್ ಅಪ್ಲಿಕೇಶನ್ ಬಂದಿದ್ದಾವೆ. ಇಷ್ಟೂ ರೆಕ್ಯೂಸಲ್ ಅಪ್ಲಿಕೇಶನ್ ಕೂಡ ವಿಚಾರಣೆಗೆ ಒಳಪಡಬೇಕು. ಯಾಕೆ ಜಡ್ಜ್ ಮೇಲೆ ನಿಮಗೆ ಅಪನಂಬಿಕೆ ಅನ್ನುವುದನ್ನು ಇಲ್ಲಿ ಹೇಳಬೇಕು. ಕೇವಲ ಒಬ್ಬ ವ್ಯಕ್ತಿಯ ಮೇಲೆ ನೀವು ಈ ರೀತಿಯಾದಂಥ ಫ್ರಿವುಲಸ್ ಶಬ್ದವನ್ನು ಬಳಸ್ತಾರೆ. ಅಂದರೆ ಫ್ರಿವುಲಸ್ ಅಂದರೆ ಕ್ಷುಲ್ಲಕವಾದ ಅಂತ. ಆಮೇಲೆ ಕಂಟೆಂಪ್ಷಿಯಸ್ ಅಂದರೆ ಮಾನಹಾನಿಕಾರಕವಾದಂಥ ಈ ರೀತಿಯಾದಂಥ ಪ್ರಯತ್ನವನ್ನು ಮಾಡುವ ಮೂಲಕ ತಮ್ಮ
ರಾಜಕೀಯ ಬೇಳೆಯನ್ನು ಬೇಯಿಸ್ಕೋತಾರೆ. ಅರವಿಂದ್ ಕೇಜ್ರಿವಾಲ್ ಏನು ಹೇಳಬೇಕು ಅರ್ಥನೇ ಆಗೋದಿಲ್ಲ. ಇನ್ನೊಂದು ಮಾತನ್ನು ತುಷಾರ್ ಮೆಹ್ತಾ ಹೇಳ್ತಾರೆ. ತುಷಾರ್ ಮೆಹ್ತಾ ಹೇಳ್ತಾರೆ, ನೀವು ಈಗಾಗಲೇ ನೋಟಿಸನ್ನು ಎಲ್ಲರಿಗೂ ಜಾರಿ ಮಾಡಿದ್ರಿ. ಉತ್ತರ ಕೊಟ್ಟವರು ಕೇವಲ 4 ಜನ ಮಾತ್ರ ಉತ್ತರವನ್ನು ಕೊಟ್ಟಿದ್ದಾರೆ, ಉಳಿದವರು ಯಾರೂ ಉತ್ತರವನ್ನೇ ಕೊಟ್ಟಿಲ್ಲ. ಕೋರ್ಟಿಗೆ ಇವರು ತೋರಿಸ್ತಾ ಇರುವಂಥ ಅಗೌರವ ಇದು. ಆದ್ದರಿಂದ ಇವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು. ಜೊತೆಗೆ 7 ದಿನಗಳ ಸಮಯವನ್ನು ಕೊಡಿ. ಸಮಯ ಕೊಟ್ಟಾಗ ಇವರಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಲಿ. ಅವರೆಲ್ಲ ಸಾವೇ ಸ್ವತಃ ವಾದ ಮಂಡನೆ ಮಾಡ್ತಾರೋ ಅಥವಾ ಬೇರೆ ವಕೀಲರನ್ನ ಇಟ್ಕೋತಾರೋ ಅನ್ನೋದನ್ನು ಸ್ಪಷ್ಟಪಡಿಸಲಿ. ಅಷ್ಟರಲ್ಲಿ ಅರವಿಂದ್ ಕೇಜ್ರಿವಾಲ್ ಬೆಬ್ಬೆ ಅನ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲ, ನಾನು ಲಾಯರ್ ಇನ್ನೂವರೆಗೂ ಅಪಾಯಿಂಟೇ ಮಾಡಿಲ್ಲ, ಇನ್ಮೇಲೆ ಅಪಾಯಿಂಟ್ ಮಾಡಬೇಕು ಅಂತಾರೆ. ಪಕ್ಕದಲ್ಲೇ ಸಚಿನ್ ಅನ್ನುವಂಥ ಲಾಯರಲ್ಲಿ ಅವ್ರ ಪಕ್ಕದಲ್ಲಿ ನಿಂತಿರ್ತಾರೆ. ಕೇವಲ ಈ ಪ್ರಕರಣದಲ್ಲಿ ಮಾತ್ರ ಮತ್ತು ಕೇವಲ ರೆಕ್ಯೂಸಲ್ ಅಪ್ಲಿಕೇಶನ್ಗೆ ಮಾತ್ರ ತಾನು ವಾದ ಮಂಡನೆ ಮಾಡಿ ಪ್ರಚಾರ ಪಡೆಯಬೇಕು ಅಂತ ಮಾಡಿದಂಥ ಅವರ ಯತ್ನವನ್ನು ಅತ್ಯಂತ ಹೀನಾಯವಾಗಿ, ಅಸಹ್ಯವಾಗಿ ಮರ್ಯಾದೆ ತೆಗೆಯುವ ಮೂಲಕ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಅರವಿಂದ್ ಕೇಜ್ರಿವಾಲ್ ಅವರ ನೀರನ್ನು ಇಳಿಸ್ತಾರೆ. ಇದರಲ್ಲಿ ಅತ್ಯಂತ ಸ್ಥಿತಪ್ರಜ್ಞರಾಗಿ ಕಂಡವರು ಯಾರಂದರೆ ನನಗೆ ಆನರೇಬಲ್ ಜಸ್ಟಿಸ್ ಸುವರ್ಣಕಾಂತ ಶರ್ಮಾ ಅವರು. ಸುವರ್ಣಕಾಂತ ಶರ್ಮಾ ಒಬ್ಬ ಲೇಡಿ ಜಸ್ಟಿಸ್ ಆದಾಗ ವಿಶೇಷತೆಯನ್ನು ನೋಡಿ, ತಾಯ್ತನ ಅನ್ನೋದು ಇರ್ತಲ್ಲ ಅದು ಕಾಣಿಸುತ್ತೆ ಅಲ್ಲಿ. ಈ ರೀತಿ ಇವರು ನಿರಂತರವಾಗಿ ಹಣಿತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ನ. ಇರಲಿರಲಿ ಪರವಾಗಿಲ್ಲ, ಇರಲಿ, छोड़ होने दो हम डालेंगे, बात करेंगे, देखेंगे, करेंगे. ಮಂಡೇ ಮಧ್ಯಾಹ್ನ 2:15 ಈ ಪ್ರಕರಣವನ್ನು ಮುಂದೆ ಹಾಕಿದ್ದಾರೆ. ಸೋಮವಾರ ದಿವಸ ಮಧ್ಯಾಹ್ನ 2:15 ಅರವಿಂದ್ ಕೇಜ್ರಿವಾಲ್ ಅವರ ರೆಕ್ಯೂಸಲ್ ಅಪ್ಲಿಕೇಶನ್ ಕುರಿತಾದಂಥ ತೀರ್ಪನ್ನು ಅದೇ ಸುವರ್ಣಕಾಂತ ಶರ್ಮಾ ಅವರು, ಯಾವ ಸುವರ್ಣಕಾಂತ ಶರ್ಮಾ ಈತ ಜೈಲಿನಲ್ಲಿದ್ದಾಗ ಈತ ಜೈಲಿನಲ್ಲಿ ಇರಕ್ಕೆ ಲಾಯಕ್ಕು, ಅದಕ್ಕೆ ಈತನ ಮೇಲಿರುವಂಥ ಪುರಾವೆಗಳು ಬೇಕಾದಷ್ಟಿದ್ದಾವೆ, ಆದ್ದರಿಂದ ಸಂವಿಧಾನಾತ್ಮಕವಾಗಿ ಈತನನ್ನು ಬಂಧಿಸಲಾಗಿದೆ, ಮುಖ್ಯಮಂತ್ರಿ ರಾಜಕೀಯ ಹಿನ್ನೆಲೆ ಅನ್ನುವಂಥ ಕಾರಣಕ್ಕೋಸ್ಕರ ಬಂಧಿಸಿಲ್ಲ ಅಂತ ಅವತ್ತು ಪ್ರಕರಣವನ್ನು ಎತ್ತಿ ಹಿಡಿದಂಥ ಜಸ್ಟಿಸ್ಸು ಈ ಪ್ರಕರಣದ ಕುರಿತು ಸೋಮವಾರ ದಿವಸ ತೀರ್ಪನ್ನು ನೀಡಲಿದ್ದಾರೆ. ಇದ್ರ ಮಧ್ಯೆ ಇನ್ನೊಂದು ಈತನ ಪ್ಯಾಂಟ್ನಲ್ಲಿ ಇರುವೆ ಸೇರಿಕೊಂಡಿದೆ, ಅದನ್ನು ಹೇಳಲೇಬೇಕು. ರಾಘವ ಚಡ್ಡಾ ಯಾವ ಅರವಿಂದ್ ಕೇಜ್ರಿವಾಲ್ ಅವರ ನೀಲಿ ಕಣ್ಣಿನ ಹುಡುಗನಾಗಿದ್ದನೋ, ಯಾರು ಈತನ ಬೇಯಿಮಾನಿ ವ್ಯವಹಾರವನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದಿದ್ದನೋ, ಆತ ಈಗ ಹೊರಗಡೆ ಬಂದಿದ್ದಾನೆ. ಬಂದು ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಘಾಯಲ್ ಹೂ ಇಸ್ಲಿಯೇ ಮೈ ಘಾತಕ್ ಹೂ ಅಂತ. ಗಾಯಾಳುವಾಗಿದ್ದೇನೆ, ಆದ್ದರಿಂದ ಅಪಾಯಕಾರಿಯಾಗಿದ್ದಾನೆ ಅಂತ. ಏನೇನು ಬತ್ತಳಿಕೆಯಲ್ಲಿ ಬಾಣಗಳನ್ನು ಇಟ್ಟುಕೊಂಡು ಈ ರಾಘವ ಚಡ್ಡಾ ಕಾದ್ಕೊಂಡು ಕೂತಿದ್ದಾರೋ ನನಗಂತೂ ಗೊತ್ತಿಲ್ಲ. ಮುಂದಿನ ಸಂಸತ್ ಅಧಿವೇಶನದಲ್ಲಿ ಆತನಿಗೆ ಸಮಯವನ್ನು ಕೊಡಬೇಡಿ ಅಂತ ಪಕ್ಷದಿಂದ ಪತ್ರವನ್ನು ಬರೆದಿದ್ದಾರೆ ಅರವಿಂದ್ ಕೇಜ್ರಿವಾಲ್. ನೋಡಿ, ಯಾವಾಗಲೂ ಒಂದು ವಿಷಯವನ್ನು ನೆನಪಿಡಿ, ಸಂಸತ್ತು ಮತ್ತು ರಾಜ್ಯಸಭೆ ಅಂತ ಎರಡಿದ್ದಾವೆ. ಈ ರಾಜ್ಯಸಭೆ ಬಂದದ್ದು ಯಾವ ಕಾಲಘಟ್ಟದಲ್ಲಿ ಅಂದರೆ 1956ರಲ್ಲಿ, ಯಾವಾಗ 1952ರಿಂದ ಈಚೆಗೆ ಯಾವಾಗ ಈ ಪ್ರಾವಿನ್ಸ್ ಅಂತ ಇದ್ವು, ಅಂದರೆ ಎಲ್ಲ ರಾಜ್ಯಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು, ಏಕೀಕರಣ ಮಾಡಲಾಗಿತ್ತು. ಆವಾಗ ಆ ರಾಜರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕಾಗಿತ್ತು, ಅವರ ಧ್ವನಿಗೂ ಒಂದು ಅವಕಾಶ ಮಾಡಿಕೊಡಬೇಕಾಗಿತ್ತು 1952ರಲ್ಲಿ. ಆವಾಗ ಪ್ರಾವಿನ್ಸ್ ಪ್ರಾಂತ್ಯಗಳು ಅಂತ ಮಾಡಿ ಅಲ್ಲಿಂದ ಆ ರಾಜರನ್ನು, ಅವರ ರೆಪ್ರೆಸೆಂಟೇಟಿವನ್ನು ರಾಜ್ಯಸಭಾ ಸದಸ್ಯರು ಅಂತ ಮೇಲ್ಮನೆಯನ್ನು ಮಾಡಿ ಕೂಡಿಸಲಾಗಿತ್ತು. ಮುಂದೆ ಏಕೀಕರಣ ಆದಮೇಲೆ ಇಡೀ ದೇಶ ಒಂದು ಅಂತ ಆದ ಸಂದರ್ಭದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಆಯಾ ರಾಜ್ಯಗಳ MLAಗಳು, ಗೆದ್ದಂಥ ಸರ್ಕಾರದ MLAಗಳು ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡಬೇಕು ಅಂತ. ಪಕ್ಷವನ್ನು ಪ್ರತಿನಿಧಿಸುವುದಿಲ್ಲ, ರಾಜ್ಯವನ್ನು ಪ್ರತಿನಿಧಿಸ್ತಾ ಇರ್ತಾರೆ ರಾಜ್ಯಸಭಾ ಸದಸ್ಯರು. ಎರಡನೇದಾಗಿ, ನೀನು ಪ್ರಶ್ನೆಯನ್ನು ಕೊಡಬೇಡಿ, ಪ್ರಶ್ನೆಯನ್ನು ಕೇಳಬೇಡಿ ಅಂತ ಅರವಿಂದ್ ಕೇಜ್ರಿವಾಲ್ ಆಗಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ ಒಬ್ಬ ರಾಜ್ಯಸಭಾ ಸದಸ್ಯನ ಹಕ್ಕನ್ನು ಕಿತ್ತುಕೊಳ್ಳಿಕ್ಕೆ ಆಗೋದಿಲ್ಲ. ಆತ ಪ್ರಶ್ನೆಯನ್ನು ಕೇಳಲಿಕ್ಕೆ ಸಂಪೂರ್ಣವಾಗಿ ಬಾಧ್ಯಸ್ಥನಾಗಿರ್ತಾನೆ, ಪ್ರಶ್ನೆಯನ್ನು ಕೇಳ್ತಾನೆ. ಆದರೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಅವಕಾಶ ಕೊಡಬೇಡಿ, ಆತನಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಬೇಡಿ ಅಂತ ಒಂದು ಪಕ್ಷದ ಸಂಯೋಜಕನಾಗಿ ಅರವಿಂದ್ ಕೇಜ್ರಿವಾಲ್ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬ ರಾಜ್ಯಸಭಾ ಸದಸ್ಯ ದೇಶದ ಕುರಿತು, ತನ್ನ ರಾಜ್ಯದ ಕುರಿತು ಸಂಸತ್ತಿನಲ್ಲಿ ಪ್ರಶ್ನೆಯನ್ನೆತ್ತಲಿಕ್ಕೆ ಯೋಗ್ಯನಾಗಿರ್ತಾನೆ, ಬಾಧ್ಯಸ್ಥನಾಗಿರ್ತಾನೆ. ಯಾವ ರೀತಿಯ ತಿರುವನ್ನು ಪಡೆಯುತ್ತೆ ನಾನು ಕಾದು ನೋಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.